ಗೋವಾ ತಲುಪಿದ ಮಾರನೇ ದಿನ ನಿಜವಾದ ಸಂಭ್ರಮ ಗರಿಗೆದರುತ್ತೆ. ರೈಡರ್ ಮೇನಿಯಾ ನಡೀತಿರೋ ಹಿಲ್ ಟಾಪ್ ರೆಸಾರ್ಟ್ಗೆ ಹೊರಡಬೇಕು. ಯಾವ ಕ್ಲಬ್ ಹೇಗೆ ಎಂಟ್ರಿ ಕೊಡುತ್ತೆ ಅನ್ನೋದು ಆ ಈವೆಂಟ್ನಲ್ಲಿ ತುಂಬ ಚರ್ಚೆಯಾಗೋ ವಿಷಯ. ಘಾಟ್ ಸೆಕ್ಷನ್ ರೋಡ್ಸ್ ಒಂದು ಮನೆ ಕಟ್ಬೋದು ಅಷ್ಟು ಫುಲ್ ಕ್ಲೀನಾ? ಗೆಟಿಂಗ್ ರೆಡಿ. ಮೆಗಾ ಇವೆಂಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. 50 ಬೈಕ್ಗಳ ಜೊತೆಗೆ ಬೆಂಗಳೂರಿನಿಂದ ಬಂದಿರೋ ರಾಯಲ್ ಇಂಡಿಯನ್ಸ್ ಎನ್ಫೀಲ್ಡ್ ಓನರ್ಸ್ ಕ್ಲಬ್ ರೈಡರ್ ಮೇನಿಯಾಗೆ ಬಂದಿರುವಂತಹ ಅತಿ ದೊಡ್ಡ ಕ್ಲಬ್ ಆಗಿರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ರೈಡರ್ ಮೇನಿಯಾಗೆ ಗ್ರ್ಯಾಂಡ್ ಎಂಟ್ರಿ ಕೊಡುವಂತಹ ತಯಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾವಿದಕ್ಕೆ ಕರೆಯೋದು ಸೆಲೆಬ್ರೇಷನ್ ರೈಡ್ ಅಂತ. ಭಾರತದ ಮೂಲೆಗಳಿಂದ ಬಂದಿರುವಂತಹ ಬುಲೆಟ್ ರೈಡರ್ಗಳು ಬೆಕ್ಕಸ ಬೆರಗಾಗಿ ನೋಡುವಂತಹ ಒಂದು ಎಂಟ್ರಿನ, ಗ್ರ್ಯಾಂಡ್ ಎಂಟ್ರಿನ ರೈಡರ್ ಮೇನಿಯಾ ವೆನುದೊಳಕ್ಕೆ ನಾವು ಕೊಡ್ತಾ ಇದ್ದೀವಿ. ನಾವು ಉಳಿದುಕೊಂಡಿದ್ದ ಕಲ್ಲಂಗೋಟ್ ಬೀಚ್ನಿಂದ ರೈಡರ್ ಮೇನಿಯಾ ನಡೀತಿರೋ ವಗೋಟಾರ್ ಬೀಚ್ಗೆ 5-6 ಕಿಲೋಮೀಟರ್ ಅಂತರ. ಗೋವಾದ ಗಾಳಿಯಲ್ಲಿನ ಕಣಕಣದಲ್ಲಿರೋ ಸ್ವಚ್ಛಂದವನ್ನ ನಾವು ಮೈದುಂಬಿಸಿಕೊಳ್ಳೋದೆ ಈ ದಾರಿಯಲ್ಲಿ. ಈಗ ಕ್ಲಬ್ನ ಕಠಿಣ ನಿಯಮಗಳಿಗೆ ಸ್ವಲ್ಪ ಕನ್ಸೆಷನ್ನು. ಹೆಲ್ಮೆಟ್ ಹಾಕದೆ, ರೈಡಿಂಗ್ ಗೇರ್ ಧರಿಸದೆ ಬುಲೆಟ್ ಹತ್ತೋ ಹಂಗಿಲ್ಲ ಅನ್ನೋ ನಿಯಮ ಈ ರೈಡ್ಗೆ ಅನ್ವಯವಾಗೋದಿಲ್ಲ. ದೊಗಳೆ 3/4 ಟೀ ಶರ್ಟು, ಕೂಲಿಂಗ್ ಗ್ಲಾಸ್ ಇದ್ರೆ ಸಾಕು. ಈ ರೈಡ್ ಕ್ಲೈಮ್ಯಾಕ್ಸ್ಗೆ ಬರೋದು ರೈಡರ್ ಮೇನಿಯಾದ ವೆನ್ಯೂಗೆ ಎಂಟ್ರಿ ಕೊಡೋದರ ಮೂಲಕ. ರಾಯಲ್ ಇಂಡಿಯನ್ಸ್ ಬರ್ತಿದ್ದಾರೆ ಅಂತ ಲೌಡ್ ಸ್ಪೀಕರ್ನಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ರಾಯಲ್ ಎನ್ಫೀಲ್ಡ್ ಕಂಪನಿಯ ಹಿರಿಯರು ಗೇಟಿನ ತನಕ ಬಂದು ನಿಲ್ತಾರೆ. 1000 ಪಟಾಕಿಗಳು ಒಂದೇ ಸಲ ಪಟಗುತ್ತವೆ. ನಂತರ ಒಬ್ಬೊಬ್ಬರಾಗಿ ಬರ್ತಾರೆ ರಾಯಲ್ ಇಂಡಿಯನ್ಸ್. ವಾಟ್ ಎನ್ ಎಂಟ್ರಿ ಇಟ್ ವಾಸ್. ಬುಲೆಟ್ಗಳಿಗೆ ಮಾತ್ರ ಮೀಸಲಾಗಿರೋ ಪಾರ್ಕಿಂಗ್ ಸ್ಥಳದಲ್ಲಿ ನಮ್ಮ ಬೈಕ್ಗಳನ್ನ ನಿಲ್ಲಿಸೋದ್ರೊಂದಿಗೆ ಈ ಸಂಭ್ರಮ ಮುಗೀತು. ಎಷ್ಟು 1000 ಬುಲೆಟ್ಗಳು ಬಂದಿವೆ ಅನ್ನೋದರ ಲೆಕ್ಕ ಸಿಗೋದಿಲ್ಲ. ಪಾರ್ಕಿಂಗ್ ಪ್ಲೇಸ್ನಿಂದ ಹೊರಗೆ ಬಂದ ನಂತರ ರಿಜಿಸ್ಟ್ರೇಷನ್ ಕಸರತ್ತು. ಇನ್ನು ಶುರು ನೋಡಿ ನಿಜವಾದ ಜಾತ್ರೆ. ರೈಡರ್ ಮೇನಿಯಾ ಅನ್ನೋದು ಬಿಯರ್ಗಿಂತ ನೀರೇ ಕಾಸ್ಟ್ಲಿ ಆಗಿರೋ ವಿಚಿತ್ರ ಸಂತೆ. ಅಲ್ಲಿ ಸಂಗೀತದ ಆರ್ಭಟ, ಹುಚ್ಚು ಕುಣಿತದ ಮೋಜು, ಜೊತೆಗೆ ಬುಲೆಟ್ ಮೇಲೆ ದೇಶ ಸುತ್ತಿ ಬಂದ ಬೈಕರ್ಗಳ ಸಮ್ಮಿಲನ, ಮಾಡಿಫೈಡ್ ಬುಲೆಟ್ಗಳ ಎಕ್ಸಿಬಿಷನ್ನು. ನಮ್ಮ ನೆಕ್ಸ್ಟ್ ಎಪಿಸೋಡ್ನಲ್ಲಿ ರೈಡರ್ ಮೇನಿಯಾ ವೆನ್ಯೂದ ಒಳಗಿನ ಬಣ್ಣದ ಲೋಕ ತೋರಿಸ್ತೀನಿ. ಮಿಸ್ ಮಾಡ್ಕೊಳ್ದೆ ನೋಡಿ.